ನಗುಮುಖ. ಯಾರೇ ಆಗಲಿ ನಗುಮುಖದಿಂದ ಕೂಡಿದ್ದರೆ ಆತ ಸುಂದರನಾಗಿ ಕಾಣ್ತಾನೆ. ಸುಂದರನಾಗಿದ್ದರೂ ನಗುಮುಖವಿಲ್ಲದಿದ್ದರೆ ಆತ ಸುಂದರನಾಗಿ ಕಾಣಿಸುವುದಿಲ್ಲ. ಹಾಗೂ ಎಲ್ಲರೂ ನಗುಮುಖದಿಂದ ಕೂಡಿದವರನ್ನೇ ಇಷ್ಟಪಡ್ತಾರೆ. ಯಾವುದೇ ದೇವರನ್ನು ನೋಡಿದರೂ ನಗುಮುಖದಿಂದ ಕೂಡಿರುವನು ಹಾಗೂ ನೇರವಾಗಿ ಎದುರಿಗೆ ನೋಡುತ್ತಿರುವಂತೆ ಕಾಣಿಸುತ್ತೆ. ಯಾಕೆ ಅಂತಂದರೆ ನೀನು ಯಾವಾಗಲೂ ವರ್ತಮಾನ ಕಾಲದಲ್ಲಿರು ಅಂತ. ಭೂತಕಾಲ ಆಗಿ ಹೋಗಿದೆ, ಭವಿಷ್ಯತ್ ಕಾಲವು ನಮ್ಮ ಕೈಯಲ್ಲಿಲ್ಲ, ವರ್ತಮಾನ ನಮ್ಮ ಕೈಯಲ್ಲಿದೆ, ಸುಂದರವಾಗಿದೆ. ಅದನ್ನು ಅನುಭವಿಸುವುದನ್ನು ಬಿಟ್ಟು ದುಃಖದಲ್ಲಿರುತ್ತೇವೆ. ಆದ್ದರಿಂದಲೇ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಯುವರ್ ಡೆಸ್ಟಿನಿ ಈಸ್ ಇನ್ ಯುವರ್ ಹ್ಯಾಂಡ್ಸ್ ಅಂತ. ಒಂದು ಊರಿನಲ್ಲಿ 90 ವರ್ಷದ ಮುದುಕ ಒಬ್ಬ ಇರ್ತಾನೆ. ಸದಾ ಸಂತೋಷದಿಂದ ಕೂಡಿರ್ತಾನೆ. ಬೇರೆಯವರು ದುಃಖದಿಂದ ಇದ್ದರೆ ಅವರನ್ನು ನಗಿಸ್ತಾ ಇರ್ತಾನೆ. ಅದನ್ನು ನೋಡಿದ ಯುವಕನು ಒಂದು ದಿನ ಮುದುಕನನ್ನು ಕೇಳ್ತಾನೆ, ನೀವು ಯಾವಾಗಲೂ ಸಂತೋಷದಿಂದ ಇರಲು ಹೇಗೆ ಸಾಧ್ಯ ಅಂತ. ಆಗ ಆ ಮುದುಕ ಹೇಳ್ತಾನೆ, ನಾನು ಚಿಕ್ಕವನಿರುವಾಗ ಒಂದು ದಿನ ಅಳುತ್ತಾ ಮನೆಗೆ ಬಂದೆ. ಆಗ ನನ್ನ ತಾಯಿ ಏಕೆ ಅಳುತ್ತಿರುವೆ ಅಂತ ಕೇಳಿದಳು. ನಾನು ನಡೆದ ವಿಚಾರವನ್ನು ಹೇಳಿದೆ. ಆಗ ನನ್ನ ತಾಯಿ ಕೇಳಿದಳು, ನೀನು ಯಾವಾಗಲೂ ಸಂತೋಷವಾಗಿರಲು ಬಯಸುತ್ತೀಯಾ ಅಥವಾ ದುಃಖವನ್ನು ಅಂತಂದಾಗ ಬಾಲಕ ಸಂತೋಷವಾಗಿರಲು ಬಯಸುತ್ತೇನೆ ಅಂತ ಹೇಳ್ತಾನೆ. ಸರಿ, ಹಾಗಾದರೆ ನೀನು ಸಂತೋಷವಾಗಿರಲು ನಿನ್ನ ಕೈಯಲ್ಲಿಯೇ ಇದೆ ಅಂತ ಹೇಳ್ತಾಳೆ. ಅಂದಿನಿಂದ ಬಾಲಕ ಹಿಂತಿರುಗಿ ಮನೆಗೆ ಬಂದಾಗ ನೀನು ಹೇಗಿರುವೆ ಅಂತ ಕೇಳ್ತಾ ಇರ್ತಾಳೆ. ನಾನು ಸಂತೋಷವಾಗಿದ್ದೇನೆ ಅಂತ ಹೇಳ್ತಾ ಇದ್ದೆ. ಹೀಗೆ 3 ತಿಂಗಳು ಕೇಳ್ತಾ ಇದ್ಲು. ನಾನು ಸಂತೋಷದಿಂದ ಇದ್ದೇನೆ ಅಂತ ಹೇಳ್ತಾ ಇದ್ದೆ. ಹೀಗೆ ಅಭ್ಯಾಸವಾಯಿತು. ಅಂದಿನಿಂದ ನಾನು ಸಂತೋಷವಾಗಿದ್ದು ಬೇರೆಯವರನ್ನು ಸಂತೋಷವಾಗಿರಲು ಬಯಸುತ್ತೇನೆ ಅಂತ ಹೇಳ್ತಾನೆ.